ದೇವ್ರ ನಾಮಕ್ಕೆ ಸ್ತೋತ್ರ ಆಗಲಿ. ನಾವು ಈ ದಿನ ಮಾಡುವಂಥ ಈ ನಾಟಕ ಬಂದು ದೇವರನ್ನ ನಾವು ಯಾವ ಸ್ಥಾನದಲ್ಲಿ ಇಡಬೇಕಂತ. ಈಗ ಡ್ರಾಮಾ ನೋಡೋಣ. ನಿಮ್ಮ ಆಯ್ತಾ? ಕೆಲಸ ಇಲ್ಲ. ನಿಮ್ಮ ಏನಮ್ಮ ಮಾಡ್ತಾ ಇದೀಯ ನೀನು? ಅವರೇ ಹೊಟ್ಟೆ ಹಸಿತಾ ಇತ್ತು, ಅದಕ್ಕೆ ಇವತ್ತಾನೆ ಇಷ್ಟು ಊಟ ತಿಂದೆ. ಅದೆಲ್ಲ ಬರೋ ಗೆಸ್ಟಿಗೆ ಇಟ್ಟಿರೋದು. ಕೆಲಸ ಜಾಸ್ತಿ ಅಲ್ವಾ? ಕೆಲಸ ಜಾಸ್ತಿ ಅದ, ಅದನ್ನ ಇಟ್ಟು ಬೇಗ ಕೆಲಸ ಮಾಡು. ಮನೆಗೆಲ್ಲ ಗೆಸ್ಟ್ ಬರ್ತಾ ಇದಾರೆ. ನಾನು ಶಾಪಿಂಗ್ ಹೋಗ್ಬಿಟ್ಟು ಬರ್ತೀನಿ. ಇನ್ನೊಂದು ಬಿಡಲ್ಲ. ನಾನು ಸೀರೆ ಶಾಪಿಂಗ್ ಹೋಗ್ಬಿಟ್ಟು ಬರ್ತೀನಿ. ನೀನು ಬೇಗ ಕೆಲಸ ಮುಗಿಸು. ಶಾಪಿಂಗ್ ಸೀರೆ ಯಾವ ತಗೋತ್ರ ಅದೇ ತರ ನನಗೂ ತಂದ್ಕೊಡಿ. ನೀನ್ ಯಜಮಾನಿನ ಕೆಲಸದವಳ? ನಿಮ್ ಪಕ್ಕದಲ್ಲಿ ನಿಂತ್ಕೊಂಡು ಫೋಟೋ ಇಟ್ಕೋಬೇಕಲ್ವಾ? ನಿನಗೆ ಯಾವ ತರ ತರ್ಬೇಕಂತ ನನ್ಗೆ ಗೊತ್ತು. ಫಸ್ಟ್ ಕೆಲಸ ಮಾಡು, ಬರ್ತೀನಿ. ಮೊಟ್ಟೆ ಕಿಚ್ಚು. ಯಾವಾಗಲೂ ಕೆಲಸ 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 ಅಂತ. ಆಯ್ತಾ ನಿಮ್ಮ ಕೆಲಸ? ಮತ್ತೆ ಕವರ್ ಕೈಯಲ್ಲೇ ಇಟ್ಕೊಂಡಿದ್ಯಾ? ಅಯ್ಯೋ ಬಿಡಮ್ಮ, ನೀನು ಕೆಲಸ ಮಾಡಂದ್ರೆ ತಿನ್ನೋದ್ರಲ್ಲೇ ಆಗುತ್ತೆ. ಇನ್ನೊಬ್ಬ ಬಿಡಲ್ಲ ಈ ಯಜಮಾನ್. ಪಾಪ ನಂಗೆ ಓಡಾಡ್ಕೊ ಬಂದ್ ಸ್ವಲ್ಪ ಸುಸ್ತಾಯ್ತು. ಬೇಗ ಕೆಲಸ ಮಾಡು. ಆಯ್ತಮ್ಮ. ಸೌಂಡ್ ಮಾಡ್ಬೇಡ, ಯಾವ್ದೋ ಫೋನ್ ಬರ್ತಾ ಇದೆ. ಆಯ್ತಮ್ಮ ಅವ್ರೆ, ನೀವು ಮಾತಾಡ್ಕೊಳ್ಳಿ, ನಾನು ಕೆಲಸ ಮಾಡ್ಕೊಳ್ತೀನಿ. ನಿಧಾನ. ಹಲೋ. ಹೌದೌದು, ನಾವೇ. ಅದು ಗೊತ್ತಿರೋ ವಿಷಯನೇ ಅಲ್ವಾ. ನಮ್ಗೆ ಯಾವಾಗಲೂ ಪ್ರಾಫಿಟ್ ಬರುತ್ತೆ ಬಿಡಿ. 50 ಲಕ್ಷ ತಾನೆ? ಏನಂದ್ರಿ? ಇಲ್ಲ, ಇನ್ನೊಂದ್ಸಲ ಚೆಕ್ ಮಾಡಿ. ಅದು ನಾವಿರಲ್ಲ ಅನ್ಸುತ್ತೆ. ಹೌದಾ? ಸರಿ ನಾನು ಚೆಕ್ ಮಾಡ್ತೀನಿ. ಅಯ್ಯೋ ಯೇಸುವೇ. ಏನಾಯ್ತು? ಅಯ್ಯೋ ಏನಂತ ಹೇಳೋದು. ಈಗಷ್ಟೇ ಒಂದು ಫೋನ್ ಬಂತಲ್ಲ. ಯಾವಾಗಲೂ ನಮ್ಮ ಕಂಪ್ನಿಗೆ ಯಾವಾಗಲೂ ಪ್ರಾಫಿಟೇ ಬರುತ್ತೆ. ಈ ಸಲ 50 ಲಕ್ಷ ಲಾಸ್ ಆಗಿದೆ. 50 ಲಕ್ಷ? ಮನೇಲಿ ಬೇರೆ ಫಂಕ್ಷನ್, ಮಗಳ ಮದುವೆ, ಏನ್ ಮಾಡೋದಂತ ಗೊತ್ತಾಗ್ತಾ ಇಲ್ಲ. ಗೆಸ್ಟ್ ಬೇರೆ ಬರೋ ಟೈಮ್ ಆಯ್ತು. ಏನ್ ಮಾಡ್ತೀರಮ್ಮ ಅವ್ರ ಇವಾಗ? ಅದೇ ಯೋಚನೆ ಮಾಡ್ತಾ ಇದ್ದೀನಿ. ಹೆಂಗಿದ್ರು ನನ್ನ ಫ್ರೆಂಡ್ಸ್ ಎಲ್ಲ ಒಳ್ಳೆ ಐಫೈ ಅವರೇ. ಅವರು ತುಂಬಾ ನಾನು ಹೆಲ್ಪ್ ಮಾಡಿದ್ದೀನಿ. ಎಲ್ಲ ಬರ್ತಾರಲ್ವಾ, ಕೆಲಸ ಮಾಡು, ಒಳ್ಳೆ ರುಚಿಯಾಗಿ ಅಡಿಗೆ ಮಾಡು. ಮಾಡ್ತೀನಮ್ಮ ಅವ್ರೆ, ಮಾಡ್ತೀನಿ. ರುಚಿಯಾಗಿ ಅಡಿಗೆ ಮಾಡಿ ಹೊಟ್ಟೆ ತುಂಬಾ ಊಟಕ್ಕೆ ಹಾಕು. ಆಮೇಲೆ ನಾನು ಅವ್ರ ಹತ್ರ ಮಾತಾಡ್ತೀನಿ. ಮತ್ತೆ ಎಲ್ಲ ನೀನೇ ತಿಂದು ಖಾಲಿ ಮಾಡ್ಬೇಡ. ಇಲ್ಲ ಇಲ್ಲ. ಸರಿ. ನಾನು ಸ್ವಲ್ಪ ಕೆಲಸ ಇದೆ. ನಾನು ನೋಡ್ಕೊತೀನಿ, ಹೋಗಿ. ಕೆಲಸ ಅದ್ರಲ್ಲಿ ಅಡಿಗೆ ಬೇರೆ ಅಂತ ಬರ್ತಾರಂತೆ. ಮನೆ ಬಿಟ್ರು. ಅಯ್ಯೋ ಏನಪ್ಪ ಬಂದಿದ್ದಾರೆ? ಯೇಸು ಸ್ವಾಮಿನ ನಾನು ಇನ್ನ ಪ್ರೇಯರ್ ಮಾಡಿದ ಅಷ್ಟು ಬೇಗ ನಾನು ಕೂಗನ್ ಕೇಳಿ ಬಂದ್ಬಿಟ್ರ? ಫಸ್ಟ್ನೇ ಸೀಟ್ ರೆಡಿ ಮಾಡು. ಯೇಸು ಸ್ವಾಮಿಗೆ ಫಸ್ಟ್ ಸೀಟ್. ಸರಿ ಬನ್ನಿ ಯೇಸು ಸ್ವಾಮಿ. ನೀವಿಲ್ಲಿ ಯಾವಾಗ್ಲೂ ಫಸ್ಟ್ ಸೀಟಲ್ಲೇ ಕುತ್ಕೋಬೇಕು. ನೀವಿಲ್ಲೇ ಕೂತೀರಿ, ಬರ್ತೀನಿ, ಸ್ವಲ್ಪ ಕೆಲಸ ಇದೆ. ಬಂದಿದ್ದಾರೆ. ಹೆಂಗೋ ಮೊದಲನೇ ಸ್ಥಾನ ಕೊಟ್ಬಿಟ್ಟು. ಯಾರೋ ತಗ್ತಾ ಇದಾರೆ ನೋಡಿ. ನಿಮ್ಮ ಈ ಮನೆಗೆ ಯಾರು ಕೆಲಸದವ್ರು, ಯಾರು ಯಜಮಾನಿ ಗೊತ್ತೇ ಇಲ್ಲ.
ಓ ಹಾಯ್ ದೀಪ, ಬನ್ನಿ ಬನ್ನಿ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಶ್ವೇತಾ. ಹಾ ಚೆನ್ನಾಗಿದ್ದೀನಿ. ಚೆನ್ನಾಗಿದ್ದೀನಿ. ಆರಾಮಾಗಿ ಬಂದ್ರಾ? ಆರಾಮಾಗಿ ಬಂದೆ. ಹಾ. ಟ್ರಾಫಿಕ್ ಶ್ವೇತಾ. ಹೌದಾ, ಯಾವ ರೂಟಿಂದ ಬಂದ್ರಿ? ನಾನು ಮಲ್ಲೇಶ್ವರಂನಿಂದ ಬಂದೆ. ನೀ ಎಲೆಕ್ಟ್ರಾನಿಕ್ ಸಿಟಿಯಿಂದ ತಾನೇ ಬರ್ಬೇಕು, ನೈಸ್ ರೋಡ್ ಅಲ್ಲಿ. ಹಾ ಸರಿ ಸರಿ. ಹೆಂಗೋ ಬಂದ್ರಲ್ಲ. ಮದುವೆ ಕಾರ್ಯ ಎಲ್ಲ ಹೆಂಗ್ ನಡೀತೈತೆ ಹಾ ಶ್ವೇತಾ? ಎಲ್ಲ ಚೆನ್ನಾಗಿ ನಡೀತಾ ಇದೆ. ಹೆಂಗೋ ಬಿಡುವು ಮಾಡ್ಕೊಂಡ್ ಬಂದ್ರಲ್ಲ, ಅದೇ ಸಂತೋಷ. ನಿಮ್ಗೋಸ್ಕರ ಬಂದೆ. ಹಾ ಸರಿ ಸರಿ. ನೋಡಿ ನಿಮ್ಗೋಸ್ಕರ 2ನೇ ಸೀಟ್ ರೆಡಿ ಮಾಡಿದೀನಿ, ಕೂತ್ಕೊಳ್ಳಿ. ನೀವು ಕ್ಲೀನ್ ಮಾಡಿದ್ಯಾ ಚೆನ್ನಾಗಿ? ಟೀ ಮಾಡಿದ್ದೀನಮ್ಮ ಅವ್ರೆ. ಏನು ಶ್ವೇತಾ, 2ನೇ ಸ್ಥಾನನ? ನಾನು ಎಷ್ಟು ದೊಡ್ಡ ಸ್ಟಾರು, ನಿಮಗೋಸ್ಕರ ಶೂಟಿಂಗ್ ಎಲ್ಲ ಕ್ಯಾನ್ಸಲ್ ಮಾಡಿ ಬಂದಿ. ನನಗೆ 2ನೇ ಸ್ಥಾನನ? ನನಗೆ 1ನೇ ಸ್ಥಾನನೇ ಬೇಕು. ಫಸ್ಟ್ನೇ ಸ್ಥಾನ ದೇವ್ರು ಕೊಟ್ಟಿದ್ದಾರೆ, ಏನು ಮಾಡೋದು? ನಮ್ಮ ದೇವ್ರ ತಾನೇ ಅಡ್ಜಸ್ಟ್ ಮಾಡ್ಕೊಳ್ತಾರೆ. ಯೇಸು ಸ್ವಾಮಿ, ಸ್ವಲ್ಪ ಆ ಕಡೆ ಕೂತ್ಕೊಳ್ತೀರಾ? ಹಾ ಬನ್ನಿ ಬನ್ನಿ ದೀಪ. ಥ್ಯಾಂಕ್ಸ್ ಶ್ವೇತಾ. ಫಸ್ಟ್ ಪ್ಲೇಸೇ ನಿಮ್ಗೆ ಸಂತೋಷನಾ? ತುಂಬಾ ಹಾ, ಸಂತೋಷ. ಸರಿ 5 ನಿಮಿಷ ಬರ್ತೀನಿ. ನೀವು ನಾನು ಅವಾಗ ಸಿನಿಮಾ ನೋಡ್ತಾ ಇರುವಾಗ ನೀವೇನೋ ಹೀರೋಯಿನ್. ಎಷ್ಟು ಚೆನ್ನಾಗಿ ಆಟ ಮಾಡ್ತೀರಾ ನೀವು. ನಾನು ಹುಟ್ಟಿದಾಗಿಂದ ಎಷ್ಟು ಅಂದವಾಗಿದ್ದೀರಾ ನೀವು. ನಾನು ಹುಟ್ಟಿದಾಗಿಂದಲೇ ಸುಂದರವಾಗಿದ್ದೀನಿ. ಹೌದಾ? ಅಯ್ಯ, ಇದೇನು ಬೂದಿ ಹಚ್ಕೊಂಡು ಬಂದಿದ್ದೀರಾ? ಬೂದಿ ಅಯ್ಯಯ್ಯ, ಅಮ್ಮವ್ರೆ, ಬೂದಿ ಶ್ವೇತಾ. ಹಚ್ಕೊಂಡು ಬಂದಿದ್ದಾರೆ ಇವರು. ಶ್ವೇತಾ, ಹಾ, ಹಾ, ಶ್ವೇತಾ, ಏನಾಯ್ತು? ಬೂದಿ ಹಚ್ಕೊಂಡು ಬಂದಿದ್ದಾರೆ, ಫೌಂಡೇಶನ್ ಬೂದಿ. ಬೂದಿಗೆ ವ್ಯತ್ಯಾಸನೇ ಗೊತ್ತಿಲ್ಲ. ಫೌಂಡೇಶನ್ ಬೂದಿ ಹಚ್ಕೊಂಡು ಬಂದಿದ್ದಾರೆ. ನಮ್ಮ ಮನೆ ಒಳಗೆ ಎಷ್ಟು ಬೂದಿ ಇದೆ. ಎಲ್ಲ ದೊಡ್ಡ ವ್ಯಕ್ತಿಗಳು ಹಂಗೆಲ್ಲ ಹೇಳ್ತಾರ. ಅವ್ರೇ ನಿಮ್ಗಿಂತ ಅಂದವಾಗಿದ್ದಾರ. ನಾನು ಚೆನ್ನಾಗಿರುತ್ತೆ ಮುಂದೆ ನಾವು ಹೇಳ್ಬೇಡ. ಬೂದಿ ಹಚ್ಕೊಂಡು ಬಂದಿದ್ದಾರೆ ಅವರು. ಸರಿ ಆಯ್ತು ಬಿಡು. ಸ್ವಲ್ಪ ಮಾತು ಕಡಿಮೆ ಮಾಡಿ. ಆಯ್ತಮ್ಮ ಅವ್ರೆ, ನಾನು ಕೆಲಸ ನೋಡ್ಕೊಳ್ತೀನಿ. ಅಡುಗೆ ಮಾಡ್ಬೇಕಲ್ಲ. ಸ್ವಲ್ಪ ಹಂಗೆ ಮಾತು ಜಾಸ್ತಿ. ಕೆಲಸ 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 ಕೆಲಸ. ಮತ್ತೆ ಬಂದ್ರು. ಯಾರು ಬಂದಿದ್ದಾರೆ? ಐ ಚಿಂಗ್ರು ಬಂದಿದ್ದಾರೆ. ಚಿಂಗ್ರು ಚಿಂಗ್ರು ಅಮ್ಮವ್ರೆ, ಅಮ್ಮವ್ರೆ ಚಿಂಗ್ರು ಬಂದಿದ್ದಾರೆ ಅಮ್ಮವ್ರೆ. ಚಿಂಗ್ರು ಚಿಂಗ್ರ 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 ಅಲ್ಲ, ಅದು ಸಿಂಗರ್. ಅವ್ರು ಇರ್ಬೇಕು, ಹಂಗೆ ಓಡೋಗ್ಬೇಕು. ಹಾಡು ಆಡ್ತಾರಲ್ವಾ ಅವರೇ ಅಲ್ವಾ? ಚೆನ್ನಾಗಿದ್ದೀರಾ? ಹಾಯ್ ಕಾವ್ಯ, ಚೆನ್ನಾಗಿದ್ದೀರಾ? ಆರಾಮಾಗಿ ಬಂದ್ರ? ಏನೆಲ್ಲ ಹಂಗೆ ಬಂದ್ಬಿಟ್ಟಿದ್ದೀರಾ ಪ್ರೋಗ್ರಾಮ್ ಮುಗಿಸ್ಕೊಂಡು? ಆಯ್ತು, ಹಂಗೆ ಬಂದ್ಬಿಟ್ಟಿದ್ದೀವಿ ನಿಮ್ಗೋಸ್ಕರ. ನಿಮ್ ಮೈಕ್ ಸೆಟ್ ಕೂಡ ತೆಗಿದೀರಾ ಬಂದಿದ್ದೀರಾ? ತುಂಬಾ ಸಂತೋಷ. ಮನೆಯಲ್ಲೆಲ್ಲ ಚೆನ್ನಾಗಿದ್ದಾರಾ? ನೀವು? ನಾವು ಚೆನ್ನಾಗಿದ್ದೀವಿ. ಮದುವೆ ಹೌದೌದು. ಬನ್ನಿ ನೋಡಿ, ನಿಮ್ಗೋಸ್ಕರ 3ನೇ ಪ್ಲೇಸ್ ನ ರೆಡಿ ಮಾಡಿ ಇಟ್ಟಿದೀವಿ. ಮೂರನೇ ಪ್ಲೇಸ್ ನನಗೆ. ನೀವೇ ನೋಡಿದ್ರೆ ತಾನೇ ಹೆಂಗ್ ಬಂದಿದ್ದೀರಾ ನಿಮ್ಗೋಸ್ಕರ. ಮೂರನೇ ಕೊಡ್ತೀರಾ? ನಮ್ಗೆ ಕೊಟ್ರೆ ಫಸ್ಟ್ ಸ್ಥಾನ ಕೊಡ್ರಿ, ಇಲ್ಲಾಂದ್ರೆ ಸೆಕೆಂಡ್ ಸ್ಥಾನ. 3ನೇ ಸ್ಥಾನ ಬೇಡ ಬೇಡ. ದೇವ್ತಾನೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ತಾರೆ. ಯೇಸು ಸ್ವಾಮಿ, ನೀವು ಸ್ವಲ್ಪ ಆ ಕಡೆ ಕೂತ್ಕೊಳ್ತೀರಾ? ಹಾ ಬನ್ನಿ ಕಾವ್ಯ, ನೋಡಿ 2nd ಪ್ಲೇಸ್ ಸಂತೋಷನಾ? ಹಾ ಸರಿ, ಕುತ್ಕೊಂಡಿರಿ, ಬರ್ತೀನಿ. ನಮಗೂ ಹಾಡು ಬರುತ್ತೆ. ಹೌದಾ? ಆಡಿ ನೋಡೋಣ. ಅಲ್ಲ ನೀನೆಷ್ಟು ಒಲ್ಲ ಏಸಪ್ಪ ಆಡಿದ್ರೆ ಲಿಂಗ ಆಡಿದ್ರೆ ಹೆಂಗ? ಏಸಪ್ಪನೇ ಭಯ ಪಟ್ಟಿದ್ರು. ನಾನೇನ್ ಮಾಡೋದು, ಈ ಏರಿಯಾದಲ್ಲಿ ಕೆಲಸದವ್ರು ಸಿಗಲ್ಲ. ನಾನ್ ಕೊಡೋ ಸಂಬಳಕ್ಕೆ ನನ್ಗೆ ಅಡ್ಜಸ್ಟ್ ಆಗಿರೋದು ಈ ಅಮ್ಮ ಒಬ್ರೆ. ಚೆನ್ನಾಗಿ ಆಡಕ್ಕ ಹೇಳ್ಕೊಡ್ರಿ ಅವ್ರಿಗೆ. ಅವರೇ ನಾನು ಚೆನ್ನಾಗಿ ಆಡದೆ ನಾನು ಈಗ ಚೆನ್ನಾಗಿ ಆಡ್ದಮ್ಮ. ಸ್ವಲ್ಪ ಜಾಸ್ತಿ ಮಾತಾಡಿದ್ರೆ ಬಿಟ್ಟು ಹೋಗ್ಬಿಡ್ತಾರೆ. ಆಮೇಲೆ ಯಾರು ನಾನು ಕೆಲಸ ಮಾಡ್ಕೊಡೋದು? ಅದನ್ನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಡಿ. ಸ್ವಲ್ಪ ಐಫೈ. ನೋಡಿದ್ರ ಎಂತ ಸೀರೆ ಉಟ್ಕೊಂಡ್ ಬಂದಿರೋದು? ಯಜಮಾನಿನ ನಿಮ್ಮ ಕೆಲಸದವ್ರು ಎಲ್ಲ ಅಳಿದಿರಲ್ಲ. ಐಫೈ ಐಫೈ, ಅದಕ್ಕೆ ಹಂಗೆ.
ಕೂತ್ಕೊಳ್ಳೋದು ಬಿಡ್ತಾ ಇಲ್ಲಪ್ಪ. ನಂಟ್ರಂತೆ ನಂಟ್ರು, ಗೆಸ್ ಅಂತೆ ಗೆಸ್, ಫ್ರೆಂಡ್ಸ್ ಅಂತೆ ಫ್ರೆಂಡ್ಸ್. ಈ ಅಮ್ಮನಿಗೆ ಎಷ್ಟು ಫ್ರೆಂಡ್ಸು. ಬನ್ನಿ 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 ಅಮ್ಮೋರೆ, ಅಮ್ಮೋರೆ, ಅಮ್ಮೋರೆ. ಬಂದೆ 5 ವರ್ಷಕ್ಕೆ ಒಂದ್ಸತಿ ಕಾಣಿಸ್ಕೊಳ್ತಾರಲ್ಲ ಅವ್ರು. ಬಂದಿದ್ದಾರೆ ಎಮ್ಮರ್ಲೆ 5 ವರ್ಷಕ್ಕೆ ಒಂದ್ಸತಿ ಕಾಣಿಸ್ಕೊಳ್ಳೋದು ಅವರು. ಹಲೋ ಮೇಡಮ್, ಚೆನ್ನಾಗಿದ್ದೀರಾ? ಹೆಂಗ್ ನಡೀತಾ ಇದೆ ರಾಜಕೀಯ ಎಲ್ಲ? ಚೆನ್ನಾಗಿ ನಡೀತಾ ಇದೆಯಾ? ಮನೆ ಕಡೆ ಎಲ್ಲ ಚೆನ್ನಾಗಿದ್ದಾರಾ? ಸರಿ, ಈಗ ಹೋಗಿ ಮಾಡ್ಕೊಂಡ್ ಬಂದ್ರಲ್ಲ, ತುಂಬಾ ಥ್ಯಾಂಕ್ಸ್. ನೋಡಿ, ನಿಮ್ಗೋಸ್ಕರ 4ನೇ ಪ್ಲೇಸ್ ರೆಡಿ ಮಾಡಿ ಇಟ್ಟಿದ್ದೀವಿ. 4ನೇ ಪ್ಲೇಸ್? ಹೌದು. ನಮ್ಮ ಫೀಲ್ಡ್ ಅಲ್ಲಿ ಸ್ಥಾನನೇ ತುಂಬಾ ಇಂಪಾರ್ಟೆಂಟ್. ನಮ್ಮ ಜನಗಳನ್ನ 4ನೇ ಸ್ಥಾನದಲ್ಲಿ ಕೂರಿಸಿದ್ರೆ ಅಷ್ಟೇ. ನಿಮ್ಗೆ 4ನೇ ಸ್ಥಾನ ಅಲ್ಲ ಬೇಡ, ನೀವು 3ನೇ ಸ್ಥಾನ ಕೊಟ್ರೆ ಕೊಡಿ, ಇಲ್ಲಾಂದ್ರೆ ನೋಡಿ. ಮಾಡೋದು ನಮ್ಮ ದೇವ್ರ ತಾನೇ ಅಡ್ಜಸ್ಟ್ ಮಾಡ್ಕೊಡ್ತಾರೆ. ಸ್ವಾಮಿ ಸ್ವಲ್ಪ ಕೊಡ್ತೀರಾ? ಬನ್ನಿ ಮೇಡಮ್. ಸರಿ, ಕುತ್ಕೊಳ್ಳಿ, ಬರ್ತೀನಿ ಒಂದು ನಿಮಿಷ. ನಿಮ್ಮ ಅವರೆಲ್ಲ ಸ್ವಲ್ಪ ನೋಡ್ಕೊಮ್ಮ. ಆಯ್ತಮ್ಮ ಅವರೇ. ನಂಗೊಂದು ಮನೆ ಕಟ್ಟಿಸ್ತ. ಮನೆ ತಾನೇ, ನನಗೆ ವೋಟ್ ಮಾಡಿ ಖಂಡಿತ ಕಟ್ಸ್ಕೊಡ್ತೀನಿ. ಆಯ್ತಮ್ಮ, ಹಿಂಗೆ ಹೇಳ್ತಾರೆ, ಆಮೇಲೆ ಹೆಣ್ಣು ಕೊಡಲ್ಲ, ಮನೆ ಕಟ್ಟಿಸ್ತಾರೆ. ಇವ್ರಿಗೆ ಓಟ್ ಹಾಕ್ಬೇಕು. ಅಪ್ಪ, ಇನ್ನು ಎಷ್ಟು ಜನ ಬರ್ತಾರೋ. ದಾಖಲಮ್ಮ ಬಂದ್ರ. ಅಮ್ಮವ್ರೆ, 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 ಎಲ್ಲಿದ್ದಾರೆ ಇವರು? ದಾಖಲಮ್ಮ ಬಂದಿರಲ್ಲ. ಯಾರು? ಹಲೋ ಡಾಕ್ಟರ್, ಚೆನ್ನಾಗಿದ್ದೀರಾ? ಹಾಸ್ಪಿಟಲ್ ಎಲ್ಲ ಚೆನ್ನಾಗಿ ನಡೀತಾ ಇದೆಯಾ? ಚೆನ್ನಾಗಿ ಪೇಷಂಟ್ ಬರ್ತಾ ಇದ್ದಾರಾ? ಸರಿ ಸರಿ. ನೋಡಿ, ನೀವು ಬಂದಿದ್ದು ತುಂಬಾ ಸಂತೋಷ ಆಯ್ತು. ನಿಮ್ಗೋಸ್ಕರ 5ನೇ ಪ್ಲೇಸ್ ರೆಡಿ ಮಾಡಿದೀವಿ. ನಾನು ಪೇಷಂಟ್ ಎಲ್ಲ ಬಿಟ್ಟು ಆಪರೇಷನ್ ಥಿಯೇಟರ್ ಎಲ್ಲ ಕೆಲಸ ಬಿಟ್ಟು ನಾನು ಬಂದು ನನ್ನ ಕೈಯಿಂದ ಬೇಸ ಕೊಟ್ಟೆ. ನಾನು ಆಪರೇಷನ್ ಮಾಡಿದ್ರ ಇಲ್ವಾ? ಹಂಗೆ ಬಂದಿದ್ದೀರಾ? ಅದೇ ಇನ್ನೂ ನಾನು ಮಾಡೇ ಇಲ್ಲ. ಅದ ಹಂಗಿದ್ರೆ ಸರಿ, ಏನಾದ್ರು ಕಟ್ ಗಿಟ್ ಮಾಡಿ ಬಂದಿದ್ರೆ ಏನ್ ಮಾಡ? ನನಗೆ 4 ರೂಪಾಯಿ ಕೊಟ್ಟೆ ಕೊಡ್ರಿ. ಇಲ್ಲ ಏನ್ ಮಾಡೋದು? ದೇವ್ರ ತಾನೇ ಅಡ್ಜಸ್ಟ್ ಮಾಡ್ಕೊಳ್ತಾರೆ. ಸ್ವಲ್ಪ ಆ ಕಡೆ ಕೂತ್ಕೊಳ್ತೀರಾ? ಬನ್ನಿ ಡಾಕ್ಟರ್. ನೋಡಿ, ಕೇಳಿ ಜಾಗನೇ ಕೊಟ್ಟಿದ್ದೀನಿ. ಸಂತೋಷನಾ? 5 ನಿಮಿಷ ಬರ್ತೀನಿ. ಸಿಕ್ಕಲ್ಲ. ಬೆಳಗಿಂದ ಸಾಯಂಕಾಲವರೆಗೂ ಕೆಲಸ ಮಾಡ್ತೀನಾ ಮಾಡ್ತೀನಿ ತಾನೇ. ಅಪ್ಪ, ಸಾಯಂಕಾಲ ಆದ್ರೆ ಹೊಟ್ಟೆ ಹಸಿತೆ. ಹಸಿತಾ? ತುಂಬಾ ತಿಂತೀನಿ. ತಿಂತೀನಾ? ತುಂಬಾ ತಿಂತೀನಿ. ತಿಂತೀನಾ? ತಿಂದನಾ? ಮತ್ತೆ ಬೆಳಗ್ಗೆ ಎದ್ದಿದ್ರೆ ಹೊಟ್ಟೆ ಹಸಿ ಆಗುತ್ತೆ. ಏನೇನ್ ಡಾಕ್ಟರ್? ಕೇಳಿದ್ರಮ್ಮ ಅವ್ರೆ, ವಾಟರ್ ಅಂತೆ. ನಿಮ್ಮ ಅದಕ್ಕೆ ನಿಂಗೆ ಹೇಳೋದು, ಸೀರೆ ಮಾತ್ರ ಉಟ್ಕೊಂಡ್ರೆಲ್ಲ ಸ್ವಲ್ಪ ಇಂಗ್ಲಿಷ್ ಕಲ್ತ್ಕೋ. ಅವ್ರು ಹೇಳಿದ್ದು ನಂಗೂ ಗೊತ್ತಾ ಅಲ್ಲ, ವಾಟ್ ಅಂದ್ರೆ ಏನು ಅಂತ. ವಾಟ್ ಅಂದ್ರೆ ಏನು, ಅರ್ಥ ಆಯ್ತಾ? ಓಕೆ. ವಾಟ್ ಅಂದ್ರೆ ಕೆಲಸ ನೋಡು. ಏನು? ಕಲಿಸ್ಬಿಟ್ಟೆ. ನಮ್ ಕೆಲಸದವ್ರು ಸ್ವಲ್ಪ ಐಫೈ ಕೆಲಸದವ್ರು. ಏನ್ ಮಾಡೋದು, ನಾವು ಕೊಡೋ ಸಂಬಳಕ್ಕೆ ಯಾರು ಸಿಗಲ್ವಲ್ಲ. ತಟ್ಕೊಳ್ಳಿ, ಸಾಕಾಗ್ಬಿಟ್ಟಿದೆ. ಅಡಿಗೆ ಮಾಡಿ 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 ಇದ್ರಲ್ಲಿ ಬಾಗಿ ತೆಗೆದು ಸಾಕಾಗ್ಬಿಟ್ಟಿದೆ. ಯಾರು ಬಂದಿದ್ದಾರೆ ಇವಾಗ? ಬಂದೇವ್ರೆ, ಅದನ್ನೇನು ಒಳ್ಳೆ ಕಳ್ಳರು ಬಂದಂಗೆ ನಮ್ಮ ಬಂದಿರೋದು.
ಅಕ್ಕ ನಿಮ್ಮ ಅಕ್ಕ ಬಂದಿದ್ದಾರೆ ಅಮ್ಮವ್ರೆ ಚೆನ್ನಾಗಿದೆ ಶ್ವೇತಾ. ಏನ್ ನೆಂಟ್ರು ಬಂದಂಗ್ ಬಂದ್ಬಿಟ್ಟಿದ್ಯಾ? ಕರ್ದಲ್ವ ಶ್ವೇತಾ, ಅದಕ್ಕೆ ಬಂದೆ. ಎಲ್ಲಿ ಬಾವ ಮಕ್ಕಳು ಬರ್ತಾರೆ ನಾದ್ನಿ ಮನೆಗೆ, ಹಂಗೆ ಬರಕ್ಕಾಗತ್ತಾ? ಅದೇ ಪರ್ಚೇಸ್ ಮಾಡ್ಕೊಂಡ್ ಬರಕ್ ಹೋಗಿದ್ದಾರೆ. ಪಪ್ಸು ಜ್ಯೂಸ್ ಇಲ್ಲ ಎಲ್ಲ ತರ್ತಾರೆ. ಎಲ್ಲ ತರ್ತಾರೆ ಶ್ವೇತಾ. ನೀನಂತೂ ಜಿಪ್ನಿ ನೋಡ್ ಕೈ ಆಡ್ಸ್ಕೊಂಡ್ ನಿಮ್ ಬಾವ ತರ್ತಾರಲ್ವಾ ನಿಮ್ಗೋಸ್ಕರ. ಮತ್ತೆ ನಮ್ ಬಾವ ಹಂಗೆ ಬರ್ತಿದ್ದ, ಯಾವಾಗ ಬಂದ್ರೆ ಅವ್ರ ಕೈಯಲ್ಲಿ ಪಪ್ಸ್ ಕವರು ನನಗ್ ಮಾತ್ರ ಅಲ್ಲ ಇರೋರ್ಗೆಲ್ಲ ತರೋದು ಅಂತ ಭಾವ ನಮ್ ನಾದ್ನಿ ಮೇಲೆ ಅಕ್ಕರೆ ಜಾಸ್ತಿ ಅದಕ್ಕೆ ಶ್ವೇತಾ. ನೋಡಿ ನೀನಂತ ಹಂಗೆ ಬರ್ತೀಯ, ಅವ್ರು ಹಂಗೆ ಬಂದ್ರೆ ಆಗುತ್ತಾ? ಅವ್ರಿಗೆ ಗೊತ್ತು ಹೆಂಗೆ ಹೋಗ್ಬೇಕು, ಯಾರ್ಯಾರ ಮನೆಗೆ ಎಲ್ಲಾನು. ಹೌದು ಶ್ವೇತಾ. ಸರಿ, ಹೆಂಗೋ ಬರೋದ್ ಬಂದಿದ್ಯಾ? ಲೇಟ್ ಆಗಿ ಬಂದಿರೋರ್ನೆಲ್ಲ ಸ್ವಲ್ಪ ವಿಚಾರಿಸ್ಕೊಂಡು ಒಂದ್ ಸ್ವಲ್ಪ ಕೆಲಸ ಇದೆ. ಸರಿ ಶ್ವೇತಾ. ಶ್ವೇತಾ ಇಲ್ಲಿ ಯಾರೋ ಕೂತಿದ್ದಾರೆ, ಎಬ್ಬಿಸ್ಬಿಟ್ಟು ಕೂತ್ಕೊಳ್ಳ. ಮಾಡಿ ಮಾಡಿ ಏನು ಮಾಡು, ನಿನ್ ಇಷ್ಟ. ತೂಲು ಚೆನ್ನಾಗಿದ್ದೀನಿ, ಚೆನ್ನಾಗಿದ್ದೀರಾ? ಏನ್ ಈ ನಡುವೆ ದಪ್ಪ ಹಾಕ್ಬಿಟ್ಟಿದ್ದೀರಾ? ನಮ್ ತಂಗಿ ಅಷ್ಟು ಊಟ ಹಾಕಿ ಚೆನ್ನಾಗಿ ಸಾಕಿದ್ದಾಳೆ ನಿಮ್ಮನ್ನ. ಕಿಚ್ಚು ಅಮ್ಮವ್ರೆ ಹೇಳಿ, ನನಗೆ ಸೀರೆ ಇಸ್ಕೊಡ್ತೀರಾ? ಚೆನ್ನಾಗಿದೆ, ಸೀರೆನ ಹುಟ್ಟಿದೀಯಲ್ಲ. ಅಮ್ಮವ್ರೆ ಮದುವೆಗೆ ಸೀರೆ ತಗೊಳ್ತಾರಂತೆ, ನೀವು ಸ್ವಲ್ಪ ರೆಕಮೆಂಡ್ ಮಾಡಿ. ಹೇಳ್ತೀನಿ, ದೊಡ್ಡ ಬಾಡ ಸೀರೆನೆ ಕೊಡಿಸ್ತೀನಿ ಬಿಡಿ. ತುಂಬಾ ಒಳ್ಳೆ ಅಡುಗೆ ಮಾಡ್ಬೇಕಂತೆ, ಬಡಿಸ್ಬೇಕಂತೆ, ಇವರೆಲ್ಲ ಕೆಲಸ ಕೊಡ್ತಾರೆ. ಅಮ್ಮವ್ರೆ ತಗೊಳ್ಳಿ, ಒಳ್ಳೆ ಅಡುಗೆ ಮಾಡಿದ್ದೀನಿ, ತಿಂದ್ರೆ ಚೆನ್ನಾಗಿ. ಅಮ್ಮವ್ರೆ ಸಿಂಗ್ರ ತಗೊಳ್ಳಿ. ಅಮ್ಮವ್ರೆ ತಗೊಳ್ಳಿ ಅಮ್ಮವ್ರೆ. ಡಾಕ್ಟ್ರಮ್ಮ ತಗೊಳ್ಳಿ. ಅಮ್ಮವ್ರೆ ಸೀರೆ ಮರಿಬೇಕು. ರೇಷ್ಮೆ ಸೀರೆ ಕೊಡಿಸ್ತೀನಿ. ಇರಿ ತಗೊಳ್ಳ ತಗೊಳ್ಳ. ತಿನ್ರಿ ತಿನ್ರಿ, ಎಷ್ಟು ಕಷ್ಟಪಟ್ಟು ಮಾಡಿದ್ದೀನಿ, ತಿನ್ರಿ ತಿನ್ರಿ ತಿನ್ರಿ. ಇನ್ನು ಸ್ವಲ್ಪ ಹಾಕ್ಲಾ? ಆಯ್ತಾ, ತಿನ್ಬಿಟ್ರಾ? ಹೆಂಗಿತ್ತು ಊಟ ಎಲ್ಲ? ಅಪ್ಪ, ನಮ್ಮಮ್ಮ ಅವ್ರು ಸಂತೋಷ ಆಗ್ತದೆ. ಚೆನ್ನಾಗಿ ತಿಂದ್ರ ಚಿಂಗ್ರ ಆಡ್ಬೇಕಲ್ವಾ? ಡಾಕ್ಟರಯ್ಯ ಸಿಕ್ಕಾಗ್ಬೇಡಿ ತಿಂದ್ಬಿಟ್ಟು. ಅಪ್ಪ ನನ್ನ ಕೆಲಸ ಮುಗಿಯಿತು. ನನ್ನ ಕೆಲಸ ಮುಗಿಯಿತು. ನಿಮ್ಮ ಅಮ್ಮವ್ರೆ ಆಯ್ತಾ? ಅಡಿಗೆ ಎಲ್ಲ ಊಟಕ್ಕೆಲ್ಲ ಆಗ್ತಾ ಚೆನ್ನಾಗಿ ಹಾಕಿದ್ಯಾ? ಮಾತಾಡ್ತಾ ನಾನೀಗ ಕೊಡ್ಬಿಟ್ಟೆ ನೋಡಿ. ಸರಿ ಸರಿ, ಸ್ವಲ್ಪ ಒಳಗೆ ಇದು ಆಯ್ತು. ಕರೀತೀನಿ, ಸರಿನಾ? ಆಯ್ತಮ್ಮ. ಎಲ್ಲಾರು ಊಟ ಮಾಡಿದ್ರ? ಹಾ, ಮಾಡಿದ್ವಿ. ಹೊಟ್ಟೆ ತುಂಬ ಊಟ ಮಾಡಿದ್ರ? ಹಾ, ಊಟ ಮಾಡಿದ್ವಿ. ನಿಮ್ಮನೆ ಅನ್ಕೊಂಡೆ ಊಟ ಮಾಡಿದ್ರ? ಹಾ, ಚೆನ್ನಾಗಿತ್ತ ಊಟ ಎಲ್ಲ? ತುಂಬಾ ಚೆನ್ನಾಗಿತ್ತು. ನಮ್ ಕೆಲ್ಸದವ್ರು ಮಾತು ಜಾಸ್ತಿ ಆದ್ರು, ರುಚಿ ರುಚಿಯಾಗಿ ಅಡಿಗೆ ಮಾಡ್ತಾರೆ. ಅದಕ್ಕೆ ನಾನು ಇಷ್ಟೇ ಇದಾಗ ಅಡ್ಜಸ್ಟ್ ಮಾಡ್ಕೊಂಡು ಅವ್ರ ಜೊತೆನೇ ಇರೋದು. ಹಾ, ಇವಾಗ ನಿಮ್ಗೆಲ್ಲ ಒಂದು ವಿಷಯ ಹೇಳ್ಬೇಕು. ಏನಂದ್ರೆ, ನೀವು ಬರೋಕ್ಕೆ 5 ನಿಮಿಷ ಮುಂಚೆ ನನಗೊಂದು ಫೋನ್ ಬಂತು. ನಮ್ಮ ಕಂಪ್ನಿ ಯಾವಾಗಲೂ ಪ್ರಾಫಿಟೇ ಬರ್ತಾ ಇತ್ತು, ಯಾಕೋ ಈ ಸಲ 50 ಲಕ್ಷ ಲಾಸ್ ಆಗೋಗಿದೆ. ನನಗೇನು ಚಿಂತೆನೇ ಆಗಿಲ್ಲ, ನೀವೆಲ್ಲ ಇದ್ದೀರಲ್ಲ ನನ್ನ ಫ್ರೆಂಡ್ಸು, ಅದಕ್ಕೆ ಏನು ನೀವು ಬಿಟ್ಬಿಡ್ತೀರ ನನ್ನ ಲಾಸ್ ಅಂದರೆ ನಿಮ್ಮ ಲಾಸ್ ಅಲ್ವಾ? ಅದಕ್ಕೆ ನಾನು ಮನ್ಸಲ್ಲಿ ಅನ್ಕೊಂಡೆ, ಹೆಂಗೋ ನನ್ನ ಫ್ರೆಂಡ್ಸ್ ಬರ್ತಾರೆ, ಏನು ಒಬ್ರಲ್ಲ ಒಬ್ರು ಅಷ್ಟು ಕೊಟ್ಟು ನನ್ನ ಸಾಲ ಎಲ್ಲ ಇದು ಮಾಡಿಬಿಡ್ತಾರೆ ಅಂತ. ಏನು ದೀಪ, ಎಷ್ಟು ಕೊಡ್ತೀರಾ ನೀವು? ಸಾರಿ ಶ್ವೇತಾ, ಯಾವುದು ಶೂಟಿಂಗ್ ಇಲ್ಲ, ಯಾವುದು ಇಲ್ಲ. ಸಾರಿ ಶ್ವೇತಾ, ನೆಕ್ಸ್ಟ್ ಖಂಡಿತವಾಗಿ ಮದುವೆ ಕರಿ, ನೆಕ್ಸ್ಟ್ ಬಂದೇ ಬರ್ತೀವಿ, ಬೇಜಾರಾಗ್ತದೆ. ದೀಪ ಹಿಂಗಂತ ಇದ್ದೀರಾ? ಸಾರಿ ಶ್ವೇತಾ. ಹೋದ್ರು ಬಿಡಿ, ಇನ್ನ 4 ಜನ ಇದ್ದಾರೆ ಮಾಡ್ದಿರ. ಕಾವ್ಯ, ಊಟ ಎಲ್ಲ ಚೆನ್ನಾಗಿತ್ತಲ್ವಾ? ಎಷ್ಟು ಕೊಡ್ತೀರಾ ಕಾವ್ಯ? ಶ್ವೇತಾ, ನಿಮ್ಗೆ ಗೊತ್ತಿಲ್ಲ ಏನೈತೆ ಹೇಳ್ರಿ. ನಾವು ಊರಲ್ಲಿ ಮನೆ ಕಟ್ತಾ ಇದ್ದೀವಿ. ಈ ತಿಂಗಳು ನೀನು ನಮ್ಗೆ ತುಂಬ ಹೆಲ್ಪ್ ಮಾಡಿದ್ದೀಯ ಶ್ವೇತಾ. ನಾನು ನಿಮ್ಗೆ ಕೊಡ್ಬೇಕಂತ ನನ್ನ ಮನಸ್ಸಲ್ಲಿ, ಆದರೆ ನನ್ನ ಕೈಯಲ್ಲಿ ತುಂಬ ಹೆಲ್ಪ್ ಮಾಡೋಕ್ಕೆ ಏನೂ ಇಲ್ಲ. ಎಷ್ಟು ಕಾವ್ಯ ಹಿಂಗೆ ಹೇಳ್ತಾ ಇದ್ದೀರಾ? ನೋಡಿ ಸ್ವಲ್ಪ ನಿಮ್ಮ ಕೈಯಲ್ಲಿ ಆದರೆ ನಿಮ್ಗೆ ಕೇಳ್ಬೇಕು, ಇಷ್ಟು ಕೇಳ್ಬೇಕಾ ನನ್ನ ನೀವು?
ಮಗಳು ಮದುವೆ ಖಂಡಿತ ಬರ್ತೀನಿ. ಕರಿತೀನಿ ಮೇಡಮ್. ನೀವು ಬಿಡಿ ಇಟ್ಟಿರ್ತೀರಾ, ಏನ್ ಹೇಳಿ. ನಾನು ಇವೆಲ್ಲ ಮಾತಾಡೋದನ್ನ ಕೇಳಿಸ್ಕೊತಾನೆ ಇದ್ದೆ, ಏನ್ ಹೇಳೋದು ಗೊತ್ತಾಗ್ತಾ ಇಲ್ಲ. ಈಗಷ್ಟೇ ಎಲ್ಲ ಎಲೆಕ್ಷನ್ ಕರೋನಾ ಬಂತ, ಎಲ್ಲ ದುಡ್ಡು ಅದ್ರಲ್ಲಿ ಹಾಕ್ಬಿಟ್ಟಿದ್ದೀನಿ. ನನ್ಗೆ ವೈಟ್ ಮನಿ ಬೇಡ, ಬ್ಲಾಕ್ ಮನಿ ಇದ್ರೆ ಕೊಡಿ ಸಾಕು. ಪೀರಿಯಡ್ ಅದು ಹೊರಟೋಯ್ತು ನನ್ನ ಕೈಯಿಂದ. ಮೊನ್ನೆ ತಾನೇ ಒಂದ್ ಮದ್ವೆಯಲ್ಲಿ ಹೊಸ ಓಲೆ ಎಲ್ಲ ನೋಡಿದ್ರೆ ಹಿಂಗ್ ನೋಡಿದ್ರೆ ಹಿಂಗೆ ಏನ್ ಯೇಸು ಸ್ವಾಮಿ, ಸ್ವಲ್ಪ ಇರಿ, ಸ್ವಲ್ಪ ಹೆಲ್ಪ್ ಮಾಡಿ. ನಿಜವಾಗ್ಲೂ ಇದ್ದಿದ್ರೆ ಕೊಡ್ತೀನಿ. ನಾನು ಆದಷ್ಟು ಬೇಗ ಕೊಟ್ಬಿಡ್ತೀನಿ. ಅಯ್ಯೋ ಯೇಸು ಸ್ವಾಮಿ, ಸ್ವಲ್ಪ ಇರಿ. ಎಲೆಕ್ಷನ್ ತುಂಬಾ ಹೆಲ್ಪ್ ಮಾಡಿದ್ದೀರಾ. ಇರಿ ಸ್ವಲ್ಪ ಜನಗಳ ಮೇಲೆ ಹಾಕ್ಬಿಟ್ಟಿದೀನಿ, ಬರೋ ಇದೇ ಇಲ್ಲ ನನಗೆ. ಅಲ್ಲಿ ಹೋಗಿದ್ದು ಮತ್ತೆ ನಮ್ಗೆ ಇನ್ ಯಾವಾಗ ನನಗೆ ಅದು ರಿಟರ್ನ್ ಆಗಲ್ಲ. ಬಗೆಯೋವರೆಗೂ ನನಗೆ ಕಷ್ಟ. ಅವಾಗ ನಿಮಗೆ ಹೆಲ್ಪ್ ಮಾಡ್ತಿರ್ಬೇಕಾದ್ರೆ ಈಗಿಲ್ಲ. ಮದ್ವೆ ಕರೀರಿ, ಖಂಡಿತ ಬಿಡು ಮಾಡ್ಕೊಂಡು ಬರ್ತೀನಿ ನಾನು. ಕರಿತೀನಿ ಮದುವೆಗೆ. ಹಾ, ನಮ್ ಡಾಕ್ಟರ್ ಇದಾರೆ ಬಿಡಿ, ನಮ್ ಡಾಕ್ಟರ್ ಹೆಲ್ಪ್ ಮಾಡೇ ಮಾಡ್ತಾರೆ ನನಗೆ. ನಾವು ಹೆಲ್ಪ್ ಮಾಡಿದೆ. ನೀವು ಹಾಸ್ಪಿಟಲ್ ಕಟ್ಟೋವಾಗ ನಾನೇ ತಾನೇ ಕೊಟ್ಟಿದ್ದು ದುಡ್ಡು. ಹೆಲ್ಪ್ ಮಾಡಿದ್ದಿ ಶ್ವೇತಾ, ನಾನು ಇಲ್ಲ ನಾನು ಹೆಲ್ಪ್ ಮಾಡ್ಬೇಕು. ನಾನು ಏನು ಮಾಡೋದು ನೋಡಿ ಇಟ್ಟಿರ್ತೀರಾ. ಇಲ್ಲ ಶ್ವೇತಾ, ನಾನು ಒಂದು ಲ್ಯಾಂಡ್ ಒಂದು ಪರ್ಚೇಸ್ ಮಾಡಿ ಜ್ವರ ಅಂತ ಬಂದ್ರೆ ಇದು ಅದು ಇದು ಅಂತ ಟೆಸ್ಟ್ಗಳೆಲ್ಲ ಹೇಳಿ ಇಸ್ಕೊಂತೀರಲ್ಲ. ನಾನು ಕೂಡ ಅದು ಟ್ರೀಟ್ಮೆಂಟ್ ಅಂತ ಕಾಸು ಇಸ್ಕೊಂಡು ಗೊತ್ತು ನಿಮ್ ಬಗ್ಗೆ ಹೇಳಿ. ಇಲ್ಲ ಶ್ವೇತಾ, ಒಂದು ಲ್ಯಾಂಡ್ ಇಸ್ಕೊಂಡಿದ್ದೀನಿ, ಅದು ಬಿಲ್ಡಿಂಗ್ ಕಟ್ಟೋದಿದೆ, ಅದು ತುಂಬ ಲಾಸ್ ಆಗಿದೆ, ಅದು ಸಾಲ ಆಗಿದೆ ಶ್ವೇತಾ. ನಾನೇ ನಿನ್ನ ಹತ್ರ ಕೇಳಬೇಕು, ನನಗೆ ಏನು ಮಾಡೋದು. ಏನು ಬೇಜಾರು ಮಾಡ್ಕೊಬೇಡ, ಇನ್ನೊಂದು ಸಾರಿ ನಾನು ಹೆಲ್ಪ್ ಮಾಡ್ತೀನಿ. ತುಂಬ ಬೇಜಾರಾಗ್ತಾ ಇದೆ, ಏನು ಬೇಜಾರು ಮಾಡ್ಕೊಬೇಡ. ಮದುವೆ ಕರಿ, ಮದುವೆ ಮಾಡಿ ಖಂಡಿತ ಬರ್ತೀನಿ. ಕರಿತೀನಿ. ಇಲ್ಲ ಅದೇನೆ, ಹೊರಗಿನವ್ರೆ ನಮ್ಮ ಅಕ್ಕ, ನಾನು ರಕ್ತ ಸಂಬಂಧ ಬಿಟ್ಬಿಡ್ತಾರ, ಹೆಲ್ಪ್ ಮಾಡೇ ಮಾಡ್ತಾರೆ. ಏನಕ್ಕ ಶ್ವೇತಾ, ನೋಡು, ಅವ್ರ ಫ್ರೆಂಡ್ಸ್ಗಳನ್ನ ನಂಬಿದ್ರೆ ಇದೇ ಗತಿ. ಅದಕ್ಕೆ ಯಾವಾಗ್ಲೂ ನಮ್ ಸಂಬಂಧ ನಮ್ಗೆ. ಏನಕ್ಕ, ನನ್ ಮಗಳು ನಿನ್ ಮಗಳಿದ್ದಂಗೆ. ನನ್ ಮಗಳ ಮದ್ವೆ ನೀನ್ ಮಾಡ್ದೆ ಇರ್ತೀಯಾ? ಮಾಡ್ತೀನಿ. ಮತ್ತೆ ಎಷ್ಟ್ ಕೊಡ್ತೀಯಕ್ಕ? ಹೇಳಿ ಶ್ವೇತಾ, ಸ್ವಲ್ಪ ಮುಂಚೆ ಹೇಳಿದ್ರೆ ಕೊಡ್ತಾ ಇದ್ದೆ, ಮನೆ ಕಟ್ಟಿದೆ, ಈಗ ಸ್ಕೂಲ್ ಫೀಸ್ ಕಟ್ಟಿ ಹಿಂಗ್ ಬಂದೆ. ನೀನು ಹಾಫ್ ಅನ್ ಅವರ್ ಮುಂಚೆ ಹೇಳಿದ್ರೆ ಕೆಲಸ ಮಾಡು, ಹೋಗಿ ಸ್ಕೂಲಲ್ಲಿ ಈ ತರ ನಮ್ಗೆ ತುಂಬಾ ಪ್ರಾಬ್ಲಮ್ ಇದೆ, ಫೀಸ್ ಕಟ್ಟಿಲ್ಲ, ವಾಪಸ್ ಕೊಡ್ತೀನಿ. ಶ್ವೇತಾ, ನನಗಿಂತ ಹೆಚ್ಚಾಕ ಹೋಗಿ ಜಗಳ ಮಾಡ್ಬಿಟ್ಟಾದ್ರೆ ಈಸ್ಕೋಬಾ. ಜಗಳ ಮಾಡಕ್ ಬಂದ್ರೆ ಆಚೆ ಓಡಿಸ್ತಾರೆ ಶ್ವೇತಾ. ಏನಂತ ಹೇಳ್ತಾ ಇದ್ದೀಯ? ಏನ್ ಮಾಡೋದು ಶ್ವೇತಾ, ಹಾಫ್ ಅನ್ ಅವರ್ ಮುಂಚೆ ಹೇಳಿದ್ರೆ ಫೀಸ್ ಕಟ್ಟತ್ ನಿನಗೆ ಕೊಟ್ಬಿಡ್ತಾ ಇದ್ದೆ. ನಿನ್ ಮಗಳು ಬೇರೆನಾ, ನನ್ ಮಗಳು ಬೇರೆನಾ? ಇವಾಗ ನೋಡಿ, ಏನು ಕೊಡ್ತಾ ಇದ್ದಲ್ಲ, ಬೇರೆ ಕಟ್ಬಿಟ್ಟು ಬಂದ್ಬಿಟ್ಟು ನಾವ್ ವಾಪಸ್ ಕೊಡಲ್ವೇ? ನಿನ್ ಮನೆ ಕಟ್ಟವಾಗ ನಾನು ಕೊಟ್ಟೆ ತಾನೆ? ಕೊಟ್ಟೆ ಇಲ್ಲ ಅಂತ ಹೇಳಿಲ್ಲ, ಏನ್ ಮಾಡೋದು? ಅದಕ್ಕೆ ನಿನ್ನ ಭಾವನ್ ಕರ್ಕೊಂಡಿರ ಬಂದಿದ್ಯಾ, ಹಿಂಗೇನಾದ್ರೂ ಬರುತ್ತೆ ಅಂತ. ಇಲ್ಲ, ಬರ್ತಾರೆ, ಬಂದ್ಮೇಲೆ ಕೇಳು. ಬಂದ್ಮೇಲೆ ನೀನ್ ಕೊಡಕ್ ಬಿಟ್ಬಿಡ್ತೀಯ? ಇಲ್ಲ ಕೊಡ್ತಾರೆ. ನೋಡು, ಕೈಯಲ್ಲೇ ಏನು ತರ್ದಿರಾ ಬಂದಿದ್ಯಾ? ಅವ್ರು ತಗೊಂಡ್ ಬರ್ತಾರಲ್ಲ, ಬರ್ತಾ ಇದಾರ ನೋಡೋಣ. ಸರಿ ಸೀರೆ ಒಡವೆಲ್ಲ ತೆಗಿಯೋ ಕರಿ ಶ್ವೇತಾ, ಬರ್ತೀವಿ. ಶ್ವೇತಾ, ಸರಿ, ಸೀರೆನು ಒಡವೆನ ಎಲ್ಲ ತೆಗ್ಬಿಟ್ಟು ನೀನ್ ಕರಿತೀನಿ. ಮುಗಿತಮ್ಮ. ಇವರು ಫ್ರೆಂಡ್ಸ್ ಅಂತೆ, ಫ್ರೆಂಡ್ಸ್ ಬಂದ್ರು, ತಿಂದ್ರು, ಎಲ್ಲ ಹೋದ್ರು. ಏನ್ ನಿಮ್ಮ ಗೊಂಡಾಡ್ತಾ ಇದೀಯಾ? ಚೆನ್ನಾಗ್ ಮಾಡಾಕ್ತ? ಹೌದಮ್ಮ ಅವರೇ, ಚೆನ್ನಾಗಿ ಅಂತ ಹೇಳಿದ್ರ? ಚೆನ್ನಾಗಿ ತಿಂದ್ರ? ತಿಂದ್ರು. ಖಾಲಿ ನಿಮ್ಗೂ ಇಲ್ಲ, ನನ್ಗೂ ಇಲ್ಲ. ನೋಡು, ಎಲ್ಲ ತಿನ್ಬಿಟ್ಟು ಯಾರು ₹1 ಹೆಲ್ಪ್ ಮಾಡ್ದಿರಾ ಹೋದ್ರು ಅವ್ರ ಪಾಡಿಗೆ ಅವ್ರು. ನನ್ ಗೊತ್ತಮ್ಮ ಅವ್ರೆ, ಮನುಷ್ಯರು ಹಿಂಗೆ ಅಂತ ನನ್ ಗೊತ್ತು. ನೀವ್ ಕೇಳಲಿಲ್ಲ, ಏಸಪ್ಪ 2 ಸತಿ ಕರೆದ್ರ ಶ್ವೇತಾ ಅಂತ ಕಿವಿ ಕೊಟ್ರ ನೀವು? ಇಲ್ಲ, ನೀವು ಮನುಷ್ಯರು ನಂಬ್ಕೊಂಡಿದ್ರೆ ಹಿಂಗೆ. ನಾನು ಏನ್ ಮಾಡ್ಲಿ, ಇವ್ರೆಲ್ಲ ಹೆಲ್ಪ್ ಮಾಡ್ತಾರೆ ಅಂತ ಇವ್ರನ್ನ ನಂಬ್ಕೊಂಡು ಕಾಯ್ತಾ ಇದ್ದೆ. ನೋಡ್ಲೇ ಇಲ್ಲ. ಏಸಪ್ಪ ಶ್ವೇತಾ ಅಂತ ಎಷ್ಟ್ ಚೆನ್ನಾಗಿ ಕೂಗಿದ್ರು, ಕಿವಿಯಲ್ಲೇ ಬಿದ್ದಿಲ್ಲ ನಿಮ್ಗೆ. ನಾನ್ ಜಾಸ್ತಿ ಮಾತಾಡ್ತಿದ್ದೆ ಅಂತ ಹೇಳ್ತಾ ಏನ್ ಮಾಡೋದು ನೀವು ಈಗ? ಏನ್ ಮಾಡ್ತಾರೆ ಜನಗಳು ಹೋದ್ರು. ಇವಾಗ್ಲೂ ಏನಿಲ್ಲ ಮುಂದೆ, ನೀವು ಹೋಗಿ ಒಣಕಲ್ಲಾಕಿ ಏಸಪ್ಪನ ನನ್ನ ಕ್ಷಮಿಸಪ್ಪ, ನನ್ನ ಮನುಷ್ಯನ ಮೇಲೆ ಡಿಪೆಂಡ್ ಆಗಿದ್ದೆ, ಇವಾಗ ನೀನೇ ನನ್ ಸಹಾಯ ಮಾಡಿ ಅಂತ ಕೇಳ್ಕೊಳ್ಳಿ. ನನ್ನ ಮಗಳ ಮದ್ವೆ ಮಾಡಿಲ್ವಾ? ನೀವು ಬಂದಿದ್ದೆ ತಾನೇ, ಹೆಂಗ್ ನಡೆಯಿತು ಮದ್ವೆ? ಬಂದಿದ್ದೇನೆ, ಆದ್ರೆ ದೇವ್ರ ಕರೆದ್ರೆ ನಾನು ನೋಡ್ಲೇ ಇಲ್ವಲ್ಲ. ಇವಾಗ ಕ್ಷಮೆ ಕೇಳು ಶ್ವೇತಾ ಅಮ್ಮ ಅವರೇ. ಕೇಳಿದ್ರೆ ಖಂಡಿತ ಕ್ಷಮಿಸ್ತಾರೆ. ನಮ್ಮ ಮೇಸಪ್ಪ ಕ್ಷಮಿಸೋ ದೇವ್ರು.
ನೀವು ಕೇಳಿದ್ರೆ ಇಲ್ಲ ಖಂಡಿತ ಕೇಳ್ತಾರೆ. ನಾನು ಕೇಳಿಸ್ಕೊಂಡಿಲ್ಲ, ನಾನು ಕರೆದ್ರೆ ಕೇಳಿಸ್ಕೊಂತಾರ. ನೀವು ಮೊಣಕಾಲು ಹಾಕಿ ಏಸಪ್ಪ ನನ್ನನ್ನು ಕ್ಷಮಿಸು ಅಂತ ಕೇಳ್ಕೊಳ್ಳಿ. ಸರಿ, ನೀನು ಹೇಳ್ದಂಗೆ ಮಾಡ್ತೀನಿ. ನೀವು ಆಯ್ತಮ್ಮ ಅವರೇ, ಸರಿ, ಪ್ರೇಯರ್ ಮಾಡ್ಲಾ? ಆಯ್ತು. ಒಳಗೆ ಕೆಲಸ ಮಾಡ್ತಾ ಇದ್ದೆ. ಆಯ್ತಮ್ಮ. ಏಸಪ್ಪ, ಸ್ತೋತ್ರ ಏಸಪ್ಪ. ನಾನು ಈ ಜನಗಳನ್ನೆಲ್ಲ ನಂಬಿ ಮೋಸ ಹೋದೆ ದೇವ್ರೆ, ನಿಮ್ಮ ಮಾತನ್ನು ಕೇಳಿಲ್ಲ, ನಿಮ್ಮ ಕಡೆಗೆ ನೋಡಿಲ್ಲ ದೇವ್ರೆ, ನನಗೆ ಕ್ಷಮಿಸ್ಬಿಡಪ್ಪ. ನನಗೆ ಬಂದಿರುವಂಥ ಈ ಒಂದು ದೊಡ್ಡ ಕರ್ತನೆ ಕಷ್ಟದಿಂದ ನನಗೆ ಪರಿಹಾರ ಮಾಡಿ ಎಲ್ಲ ಸರಿಯಾಗುವ ಹಾಗೆ ಸಹಾಯ ಮಾಡಿ ದೇವ್ರೆ. ದಯವಿಟ್ಟು ನನ್ನ ಜೊತೆ ಬನ್ನಿ ರಾಜ, ನನಗೆ ಸಹಾಯ ಮಾಡಿ ಏಸಪ್ಪ. ಶ್ವೇತಾ, ನಾನು ನಿನ್ನ ಮೊರೆಯನ್ನು ಕೇಳಿದ್ದೇನೆ ಶ್ವೇತಾ. ನಿನ್ನ ಮಗನ ಮದುವೆಯನ್ನು ನಾನು ನಡೆಸುತ್ತೇನೆ, ನೀನು ಚಿಂತೆ ಮಾಡಬೇಡ. ನನ್ನ ಕೂಗನ್ನು ಕೇಳದೆ ನಿನ್ನ ಜನರನ್ನು ನಂಬಿದ್ದೆ. ಈಗಾದರೂ ಪಶ್ಚಾತ್ತಾಪದಿಂದ ನನಗೆ ಮೊರೆಯಿಟ್ಟಿದೆಯಲ್ಲ, ನೀನು ಭಯಪಡಬೇಡ. ನಾನು ನಿನ್ನ ಮಗಳನ್ನು ನಡೆಸುತ್ತೇನೆ, ನಿನ್ನ ಮಗಳ ಮದುವೆಯನ್ನು ನಾನು ನಡೆಸುತ್ತೇನೆ. ನನ್ನ ಮೇಲೆ ನಿನ್ನ ಭಾರವನ್ನು ಹಾಕು. ಥ್ಯಾಂಕ್ ಯು ಜೀಸಸ್. ನಿಮ್ಮು ಏನು ಗೊತ್ತಾ, ನೀವು ಏನಾಯ್ತು? ಈಗಷ್ಟೇ ಪ್ರೇಯರ್ ಮಾಡಿದ್ನಲ್ಲ, ನೀವು ದೇವರು ನನ್ನ ಹತ್ರ ಬಂದು ಮಾತಾಡಿದ್ರು. ಹೌದಾ? ಹಾ. ಏನ್ ಹೇಳಿದ್ರು? ಏನ್ ಹೇಳಿದ್ರಂದ್ರೆ, ನಾನು ನಿಮ್ಗೆ ಸಹಾಯ ಮಾಡ್ತೀನಿ, ನಾನೆಲ್ಲ ನಿಮ್ಗೆ ನಾನ್ help ಮಾಡ್ತೀನಿ ಹೇಳಿಲ್ವಾ? ಅಂತ ಹೇಳಿದ್ರು. ನಮ್ಮ ಮೇಸಪ್ಪ ಒಳ್ಳೆಯವರು. ಯಾವುದೋ ಫೋನ್ ಬರ್ತಾ ಇದೆ. ಹಲೋ, ಹಾ ಹೌದು ನಾವೇ. ಅದೇ ಆಗ್ಲೇ ಲಾಸ್ ಅಂದ್ರಲ್ಲ, ಇಲ್ವಾ? ಹೌದಾ? ಪ್ರಾಫಿಟಾ? ನೋಡಿ, ಹಾಂ ಸರಿ, ಓಕೆ, ಥ್ಯಾಂಕ್ ಯು. ನಿಮ್ಮ ಬಾಯಿಲಿ ಬೇಗ, ಬೇಗ ಬಾ. ಅಮ್ಮವ್ರೆ, ಬಾ. ಏನ್ ಇಷ್ಟು ಖುಷಿಯಾಗಿದ್ದೀರಾ? ಕುತ್ಕೋ. ಬ್ಯಾಡ ಅಮ್ಮವ್ರೆ. ಕುತ್ಕೋ ಬಾ. ಬ್ಯಾಡ ಅಮ್ಮವ್ರೆ. ನಿಮ್ಮ ಪಕ್ಕದಲ್ಲಿ ನಾನು ಕುತ್ಕೊಳ್ಳೋದು. ಸೀರೆ ಕೊಟ್ರೆ ಸಾಕಮ್ಮವ್ರೆ. ನಿಂಗೆ ಏನ್ ಬೇಕೋ ಎಲ್ಲ ಕೊಡ್ತೀನಿ ನಾನು, ಬಾ. ಏನಾಯ್ತು ಅಮ್ಮವ್ರೆ? ಈಗಷ್ಟೇ ಒಂದು ಫೋನ್ ಬಂತು. ಅದು ನನ್ನ ಹೆಸರೇ ಅಲ್ವಂತೆ, ಎಲ್ಲ ಪ್ರಾಫಿಟೇ ಬಂದಿರೋದು, ಎಲ್ಲ ಏಸಪ್ಪ ಮಾಡಿರೋದೆ. ದೇವ್ರೇ ಮಾಡಿರೋದು. ಈ ಜನಗಳ ಬುದ್ಧಿ ತಿಳ್ಕೊಂಡು ಜನಗಳನ್ನ ಎಲ್ಲಿಡ್ಬೇಕು ಅಲ್ಲಿಟ್ಟು ದೇವ್ರನ್ನ ಎಲ್ಲಿಡ್ಬೇಕಂತ ನಾವು ತಿಳ್ಕೊಬೇಕು ಅಂತ. ಅದಕ್ಕೆ ಅಮ್ಮವ್ರೆ ನಾನು ಹೇಳೋದು, ಜನರ ಮೇಲೆ ಭಾರ ಹಾಕ್ಲೇಬಾರ್ದು, ದೇವ್ರ ಮೇಲೆ ಭಾರ ಹಾಕ್ಬೇಕು. ಹೌದು, ನೀನು ಹೇಳಿದ್ ಕರೆಕ್ಟ್ ನೋಡು. ನಮ್ಮ ದೇವ್ರು ನಮ್ಮನ್ನ ಯಾವತ್ತೂ ಕೈ ಬಿಡಲ್ಲ. ಬಿಡಲ್ಲ ಯಾರಿಗೆ ಯಾರು ಇಲ್ಲ, ಆದಿಯು ನೀನೇ, ಅಂತ್ಯವೂ ನೀನೇ, ನಸುರು ನೀನೇ. ಇದ್ದಾಗ ಎಲ್ಲ, ಇಲ್ಲದಾಗ ಯಾರಿಲ್ಲ, ಯಾರಿಗೂ ಯಾರು ಇಲ್ಲ. ಆದಿಯು ನೀನೇ, ಅಂತ್ಯವೂ ನೀನೇ, ನಸುರು ನೀನೇ. ನೀವೀಗ ನೋಡಿದ್ರಲ್ಲ, ಈ ನಾಟಕದಲ್ಲಿ ನಾವು ದೇವರನ್ನ ಮೊದಲನೇ ಸ್ಥಾನದಲ್ಲಿಟ್ಟರೆ ನಾವು ಯಾವ ರೀತಿ ಆಶೀರ್ವಾದವನ್ನು ಹೊಂದ್ತೀವಿ, ನಾವು ಜನಗಳನ್ನ ಹಿಂಬಾಲಿಸಿದ್ರೆ ಯಾವ ರೀತಿ ನಾವು ಕೈ ಬಿಡಲ್ಪಡ್ತೀವಿ. ಈ ವರ್ಷ 2025ರಲ್ಲಿ ನಾವು ದೇವರನ್ನ ಮೊದಲನೇ ಸ್ಥಾನದಲ್ಲಿಟ್ಟು ನಾವೆಲ್ಲರೂ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ.